ಒಮ್ಮೆ ಅಜ್ಜಿಯು ಕಥೆಯನ್ನು ಹೇಳಲು ಮಕ್ಕಳನ್ನೆಲ್ಲ ಕರೆಯುತ್ತಿದ್ದಳು. ಆ ಸಮಯದಲ್ಲಿ ರವಿ ಬಂದಿಲ್ಲವಾಗಿತ್ತು. ಸ್ವಲ್ಪ ವಿಳಂಬವಾಗಿ ರವಿ ಬಂದಾಗ ಅಜ್ಜಿ ಕೇಳಿದಳು, ಏನು ರವಿ, ಭಾಳ ಓಡಿ ಬರ್ತಾ ಇದ್ದೆ, ತಡ ಆಯಿತು ನಿನಗೆ, ಕತೆ ಹೇಳಲಿಕ್ಕೆ ಶುರು ಮಾಡೋಣ ಎಂಬುದಾಗಿ ಅಜ್ಜಿ ಹೇಳ್ತಾಳೆ. ಆಗ ರವಿ, ಅಜ್ಜಿ, ನಾನು ಬರ್ತಾ ಇರುವಾಗ ರಸ್ತೆಯಲ್ಲಿ ಒಬ್ಬ ಹಿರಿಯರು ನಡುಗುತ್ತಾ ನಿಂತಿದ್ದರು. ಅವರಿಗೆ ಆಸ್ಪತ್ರೆಗೆ ಹೋಗಬೇಕಾಗಿತ್ತು. ನಾನು ಅವರ ಕೈಯನ್ನು ಹಿಡಿದು ನಿಧಾನವಾಗಿ ಅವರನ್ನು ಆಸ್ಪತ್ರೆಗೆ ಕಳಿಸಿ ಮುಟ್ಟಿಸಿ ಬಂದೆ ಎಂಬುದಾಗಿ ಹೇಳ್ತಾನೆ. ಆಗ ಅಜ್ಜಿ ಸಂತೋಷದಿಂದ, ಒಳ್ಳೆ ಕೆಲಸ ಮಾಡಿದೆ ನೀನು ರವಿ, ಹೀಗೆ ಜನರ ಸೇವೆಯನ್ನು ಮಾಡುವುದನ್ನೇ ಜನಾರ್ದನನ ಸೇವೆ, ದೇವರ ಸೇವೆ ಎಂಬುದಾಗಿ ಹೇಳ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕಥೆಯನ್ನು ಹೇಳ್ತೇನೆ ಇವತ್ತು ಎಂಬುದಾಗಿ ಹೇಳ್ತಾಳೆ. ಒಂದು ಊರಿನಲ್ಲಿ ರಾಮಣ್ಣ ಮತ್ತು ಸೋಮಣ್ಣ ಎಂಬ ಇಬ್ಬರು ಹಿರಿಯರು ಕಾಶಿಗೆ ಹೋಗಲು ನಿರ್ಧರಿಸುತ್ತಾರೆ. ಅವರ ಮಕ್ಕಳು ಅವರಿಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಹಣವನ್ನು ಕೊಟ್ಟು ಕಾಶಿಗೆ ಕಳಿಸಿಕೊಡ್ತಾರೆ. ರಾಮಣ್ಣ ಮತ್ತು ಸೋಮಣ್ಣ ಒಂದು ಊರಿಗೆ ಹೋಗಿ ಅಲ್ಲಿ ತಂಗುತ್ತಾರೆ. ಆ ಸಂದರ್ಭದಲ್ಲಿ ಅವರಿಗೆ ಆ ಊರಿನಲ್ಲಿ ಸಾಂಕ್ರಾಮಿಕ ರೋಗ ಬಂದು ಜನರೆಲ್ಲ ತುಂಬ ತೊಂದರೆಯಲ್ಲಿದ್ದಾರೆ, ಭಾಳ ಕಷ್ಟದಲ್ಲಿದ್ದಾರೆ, ಅವರಿಗೆ ಜನರ ಸೇವೆ ಅಗತ್ಯವಿದೆ ಎಂಬುದು ಗೊತ್ತಾಗ್ತದೆ. ಆಗ ರಾಮಣ್ಣ ಹೇಳ್ತಾನೆ, ಸೋಮಣ್ಣ, ನಾನು ಕಾಶಿಗೆ ಬರುವುದಿಲ್ಲ, ನಾನು ಇಲ್ಲೇ ಉಳಿದು ಈ ಊರಿನಲ್ಲಿ ಸಾಂಕ್ರಾಮಿಕ ರೋಗದಿಂದ ಬಳಲುತ್ತಿರುವ ಜನರಿಗೆ ಸಹಾಯ ಮಾಡ್ತೇನೆ ಎಂಬುದಾಗಿ ಸೋಮಣ್ಣನಿಗೆ ಹೇಳ್ತಾನೆ ಅವನು. ಆಗ ಸೋಮಣ್ಣ, ಅಲ್ಲೋ ಕಾಶಿಗೆ ಹೋಗುವುದಕ್ಕೆ ಬಂದಿದ್ದೇನೆ, ಪುಣ್ಯ ಕೆಲಸ, ಅಲ್ಲೇ ಹೋಗೋಣ ಎಂಬುದಾಗಿ ಹೇಳಿದಾಗ ರಾಮಣ್ಣ, ಇಲ್ಲ, ತಾನು ಇಲ್ಲಿಯೇ ಇದ್ದು ಜನರ ಸೇವೆ ಮಾಡ್ತೇನೆ ಎಂಬುದಾಗಿ ಹೇಳ್ತಾನೆ. ಆಗ ಸೋಮಣ್ಣನೊಬ್ಬನೇ ಕಾಶಿಗೆ ಹೊರಡ್ತಾನೆ. ಸೋಮಣ್ಣನು ಅತ್ಯಂತ ಭಕ್ತಿಯಿಂದ ಕಾಶಿಯಲ್ಲಿ ಪೂಜಾ ವಿಧಿಗಳನ್ನು ಮಾಡ್ತಾ ಇರ್ತಾನೆ. ಈಶ್ವರನ ಸನ್ನಿಧಾನದಲ್ಲಿದ್ದಾಗ ಒಳಗೆ ರಾಮಣ್ಣ ಇದ್ದದ್ದು ಕಾಣ್ತದೆ ಅವನಿಗೆ. ಈಶ್ವರನ ಪೂಜೆ ಮಾಡುವ ಸಂದರ್ಭದಲ್ಲಿ ಈಶ್ವರನ ಸನ್ನಿಧಾನದಲ್ಲಿ ರಾಮಣ್ಣ ಕುಳಿತ ಹಾಗೆ ಕಾಣ್ತದೆ ಅವನಿಗೆ. ಅಯ್ಯೋ, ರಾಮಣ್ಣ ಇಲ್ಲಿ ಬರಲಿಲ್ಲಲ್ಲ, ಹೇಗೆ ನನಗಿಂತ ಮುಂದೆ ಬಂದ ಇವ, ನನಗೆ ಹೇಳಲಿಲ್ಲಲ್ಲ, ಹೇಳೆಲ್ಲ ಆಲೋಚನೆ ಮಾಡ್ತಾನೆ ಸೋಮಣ್ಣ. ಆದರೂ ಸಹಿತ ತನ್ನೆಲ್ಲ ಕೆಲಸಗಳನ್ನು ಭಕ್ತಿಯಿಂದ ಪೂಜಾ ವಿಧಿಗಳನ್ನೆಲ್ಲ ಮುಗಿಸಿ ಕಾಶಿ ಯಾತ್ರೆಯನ್ನು ಮುಗಿಸಿ ಮರಳಿ ಬರ್ತಾನೆ. ಇಲ್ಲಿ ರಾಮಣ್ಣನನ್ನು ಯಾವ ಊರಲ್ಲಿ ಬಿಟ್ಟು ಹೋಗಿದ್ನೋ ಅಲ್ಲಿಗೆ ಬರ್ತಾನೆ. ಆಗ ರಾಮಣ್ಣ ನೋಡ್ತಾನೆ, ರಾಮಣ್ಣ, ಹೌದು ಇಲ್ಲ, ಅಲ್ಲೋ ರಾಮಣ್ಣ, ಕಾಶಿಯಲ್ಲಿ ನಿನ್ನನ್ನು ಕಣ್ಣಲ್ಲ, ಹೇಗೆ ಹೋಗಿದ್ದಿ ನೀನು, ಇಲ್ಲಿ ಹೇಗೆ ಉಳಿದಿ ಈಗ? ಆಗ ರಾಮಣ್ಣ ಹೇಳ್ತಾನೆ, ಸೋಮಣ್ಣ, ನಾನು ಕಾಶಿಗೆ ಎಲ್ಲಿ ಬಂದಿದ್ನೋ, ಬರುವುದಿಲ್ಲ, ನಾನು ಇಲ್ಲಿಯೇ ಜನರ ಸೇವೆ ಮಾಡ್ತೇನೆ ಅಂತ ಹೇಳಿದ್ನಲ್ಲ, ನಾನು ಇಲ್ಲಿಯೇ ಇದ್ದೇನೆ, ನೋಡು ಜನರನ್ನೆಲ್ಲ ಕೇಳು, ಇವರೆಲ್ಲರ ಸೇವೆ ಮಾಡ್ತಾ ಇದ್ದೇನೆ ನಾನು. ಹಾಗೆ ಹೇಳಿದಾಗ ಸೋಮಣ್ಣನಿಗೆ ಆಶ್ಚರ್ಯ ಆಗ್ತದೆ. ಆಗ ಅವನು ರಾಮಣ್ಣನಿಗೆ ಹೇಳ್ತಾನೆ, ರಾಮಣ್ಣ, ನೀನು ಇಲ್ಲಿಯೇ ಇದ್ದು ಈಶ್ವರನ ಅನುಗ್ರಹವನ್ನು ಪಡೆದುಕೊಂಡಿದ್ದೀಯೇ, ಈಶ್ವರನ ದರ್ಶನ ಆದಾಗೆ ಆಗಿದೆ, ಆ ಪುಣ್ಯ ನಿನಗೆ ಲಭಿಸಿದೆ. ನಾನು ಕಾಶಿಗೆ ಹೋಗಿ ಅಲ್ಲಿಯ ಪೂಜಾ ವಿಧಿಗಳನ್ನು ಮಾಡಿ ದೇವರ ದರ್ಶನವನ್ನು ಮಾಡಿ ಪುಣ್ಯ ಸಂಪಾದನೆ ಮಾಡಿದ್ದೇನೆ. ಹಾಗೆ ನೀನು ಇಲ್ಲಿಯೇ ಇದ್ದು ಸಹಿತ ಜನರ ಸೇವೆ ಮಾಡಿ ಪುಣ್ಯವನ್ನು ಸಂಪಾದನೆ ಮಾಡಿದ್ದೀಯೇ ಎಂಬುದಾಗಿ ಹೇಳ್ತಾನೆ. ಆಗ ಇಬ್ಬರು ಅದರಿಂದ ತಮ್ಮ ಊರಿಗೆ ಬರ್ತಾರೆ. ಊರವರೆಲ್ಲರೂ ಅವರನ್ನು ಕಾಶಿಗೆ ಬಂದ ರೀತಿಯಲ್ಲಿ ರಾಮಣ್ಣ ಮತ್ತು ಸೋಮಣ್ಣ ಇಬ್ಬರನ್ನೂ ತುಂಬ ಸಂಭ್ರಮದಿಂದ ಕರೆದು ಗೌರವಿಸುತ್ತಾರೆ. ರಾಮಣ್ಣ ಮಾಡಿದ್ದು ಸಹಿತ ಸೋಮಣ್ಣ ಮಾಡಿದ ಹಾಗೆ ಕಾಶಿ ಯಾತ್ರೆಯ ಫಲ ಎಂಬುದು ಎಲ್ಲರಿಗೂ ತಿಳಿಯುತ್ತದೆ. ಹೀಗೆ ಜನರ ಸೇವೆಯನ್ನು ಮಾಡಿದರೆ ಅದು ಜನಾರ್ದನ ಸೇವೆಯೇ ಆಗುತ್ತದೆ ಎಂದು ಅಜ್ಜಿ ಕಥೆಯನ್ನು ಮುಗಿಸುತ್ತಾಳೆ. ನಾವು ಇದನ್ನು ತಿಳಿದುಕೊಳ್ಳಬೇಕು. ದೇವರು ಸೇವೆ ಮಾಡುವರೆಲ್ಲರನ್ನೂ ತನ್ನ ಭಕ್ತರು ಎಂಬುದಾಗಿ ತಿಳಿದುಕೊಳ್ಳುತ್ತಾನೆ. ವಿವೇಕಾನಂದರು ಸಹಿತ ದಲಿತರ ಸೇವೆಯೇ ಜನಾರ್ದನ ಸೇವೆ